ನಿಮ್ಮಪ್ಪರಿಗೆ ಫೋನ್ ಮಾಡಿದ್ರಾ? ಏನು ಹೇಳಿದ್ರು ನಿಮ್ಮಪ್ಪರು? ಅವ್ರು ಏನು ಹೇಳ್ತಾರೆ, ಅವರೇನು ತಲೆ ಕೆಡಿಸ್ಕೊಂತ ಇಲ್ಲ. ಇಲ್ಲಪ್ಪ ನಾವು ಕೊಡೋದಿಲ್ಲ, ನೀನೇನಾದರೂ ಮಾಡ್ಕೊ, ನೀನು ಮಾಡ್ಕೊಂಡು ತಿನ್ನು, ಮನೆ ಎಲ್ಲ ನೀನು ಬಿಟ್ಟು ಬಂದಿದ್ದೀವಲ್ಲ ಅಂತ ಹೇಳಿ ಹೇಳ್ತಾರೆ ಅಷ್ಟೇ. ನಾನು ಎಷ್ಟು ಹೇಳೋಣ ಮೀನಾ, ನನಗೂ ಹೇಳಿ ಹೇಳಿ ಸಾಕಾಯಿತು. ನಿಮ್ಮ ಅಪ್ಪರಿಗಂತೂ ನಿಮ್ಮಮ್ಮಗೆ ನಿನ್ನ ಬಗ್ಗೆ ಒಂದು ಸ್ವಲ್ಪನೂ ಚಿಂತೆನೇ ಇಲ್ಲ. ಇಬ್ಬರು ಹೆಣ್ಮಕ್ಳದೇ ಚಿಂತೆ ನೋಡು. ಅವರು ಎಷ್ಟು ಚೆನ್ನಾಗಿ ಇವಾಗ ಕರ್ಕೊಂಡು ಹೋಗ್ಬಿಟ್ಟು ಕುರಿಯೆಲ್ಲ ಕಾದಿಸ್ಕೊಂಡು ಕುರಿಯೆಲ್ಲ ಇದಾವಂತ ಹೇಳಿ ನೋಡ್ರಿ ತವ್ರ ಮನೆಯಲ್ಲೇ ಇಟ್ಕೊಂಡು ಚೆನ್ನಾಗಿ ಆದಾಯ ಮಾಡ್ಕೊತಾ ಇದ್ದಾಳೆ. ಸುಮ್ಮನೆ ನಾವೇ ಕರ್ಕೊಂಬರೋಣ. ಮಾಮೂನು ಅತ್ತೆನೂ ಹೋಗಿ ಸುಮ್ಮನೆ ನಾವೇ ಕರ್ಕೊಂಬಂದು ನಾವೇ ಇಟ್ಕೊಂಬನ. ಇಲ್ಲಿ ನಮ್ಮ ಕೈಲಿ ಆಗಲ್ಲ, ಅದಕ್ಕೇ ನಾವೇನೇ ಇನ್ನೇನೇನು ಕೆಲಸ ಮಾಡೋಕ್ಕೂ ಆಗಲ್ವಲ್ಲ. ನಾವೇನೇನೋ ನೋಡಿದ್ವಿ, ಎಲ್ಲ ಲಾಸ್ ಆಯಿತು. ಏನೇನೋ ಎಲ್ಲ ಬಿಸ್ನೆಸ್ ಮಾಡೋಕ್ಕೆ ನೋಡಿವಿ, ಲಾಸ್ ಆಯಿತು. ಇವಾಗ ಸುಮ್ಮನೆ ಕುರಿ ಕಾಯೋದ್ರಷ್ಟು ಸುಖ ಇನ್ಯಾವುದೂ ಇಲ್ಲ. ಅತ್ತೆ ಮಾವನ ಕರ್ಕೊಂಬಂದು ಅವ್ರಿಗೆ ಕುರಿ ಮಾಡಿಕೊಟ್ಟು ಅವ್ರನ್ನೇ ಕುರಿ ಕಾಯಕ್ಕೆ ಕಳ್ಸೋಣ ಅಷ್ಟೇ. ಬೇರೆ ಯಾವ ಬಿಸ್ನೆಸ್ಸು ನಡೆಯೋದಿಲ್ಲ. ಸುಮ್ಮನೆ ಕರ್ಕೊಂಬರೋಣ ಬರ್ರಿ. ಮತ್ತು ಅದ್ರಾಗೆ ಚೆನ್ನಾಗಿ ಆದಾಯ ಐತೆ. ನಮ್ಮಪ್ಪ ನಮ್ಮಮ್ಮ ಅದ್ರಾಗೇನೆ ಚೆನ್ನಾಗೇ ದುಡ್ಡು ಮಾಡ್ಕೊಂಡಿದ್ದು ಮೀನಾ. ನಾನು ಅದಕ್ಕೆ ಹೇಳಿದ್ದು ಮಾರೋದು ಬೇಡ ಅಂತ ಹೇಳಿ. ಅದಕ್ಕೆ ಇವಾಗ ಒಂದು ಸ್ವಲ್ಪ ತೊಗೊಂಬಂದು ಸುಮ್ಮನೆ ಕರ್ಕೊಂಬಂದ್ಬಿಡೋಣ. ಅಪ್ಪ ಅಮ್ಮ ಇನ್ನೂ ಕರ್ಕೊಂಬಂದು ನಾವು ಸುಮ್ಮನೆ ಅಚ್ಚುಕಟ್ಟಾಗಿ ಬದುಕು ಮಾಡಿಸಿ ದುಡ್ಡು ಮಾಡ್ಕೊಂಬದು ನೋಡಬೇಕು. ನೋಡು ಇವಾಗ ರೀತಕ್ಕ ಗೊಂಬೆಲ ಅವರೆಲ್ಲ ಎಷ್ಟು ದುಡ್ಡು ಮಾಡ್ಕೊತಾ ಇದ್ದಾರೆ. ಅವರೆಲ್ಲ ಕುರಿ ಅದ್ರಾಗೆ ಹೊಡೆದ್ಬಿಟ್ಟು ಎಲ್ಲನ ಚೆನ್ನಾಗಿ ದುಡ್ಡು ಮಾಡ್ಕೊತಾ ಇದ್ದಾರೆ. ನೋಡಿ ಇವಾಗ ಸುಮ್ಮನೆ ಕೈಯಾಗೆ ದುಡ್ಡಿಲ್ಲ ಏನಿಲ್ಲ, ಸುಮ್ಮನೆ ತುಂಬ ಕಷ್ಟಪಡೋದು ಯಾಕೆ ಇವಾಗ. ಆರಾಮಾಗಿ ನಮ್ಮ ಅಪ್ಪ ನಮ್ಮಮ್ಮನ ಕರ್ಕೊಂಬಂದ್ರೆ ಅವರೇ ಕಾದು ಕೊಡ್ತಾರೆ. ಮತ್ತೆ ಆ ರೀತಿಗೆ ಆದಾಯ ಮಾಡಿಕೊಡ್ಬಾರ್ದು. ಏನು ಎಲ್ಲದರಲ್ಲೂ ಅವಳದು ಆದಾಯ. ಅಯ್ಯೋ 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 ಅಯ್ಯೋ, ಏನು ಎಗ್ರೇಸ್ ಅಂಗಡಿ ಹತ್ರ ಜನ ಇರ್ತಾರೆ ಅಂದರೆ ಅಷ್ಟು ಜನ ಇರ್ತಾರೆ. ಅಲ್ಲಿ ಜನ ಹೋಗ್ಬಾರ್ದು. ಎಗ್ರೇಸ್ ಅಂಗಡಿ ಹತ್ರ ಒಬ್ಬರು ಹೋಗ್ಬಾರ್ದು. ಹಂಗಾಗ್ಬೇಕು ಅವಳಿಗೆ. ಆಗುತ್ತೆ ಸುಮ್ಮನಿರು, ಇಷ್ಟರಾಗಿ ಆಗುತ್ತೆ. ಅದನ್ನು ಅವಳಂತೂ ತುಂಬ ಮೆರಿತಾ ಇದ್ದಾಳೆ, ದುಡ್ಡು ಐತೆ ಅಂತ ಹೇಳಿ. ಅದು ಇಷ್ಟರಾಗೆ ಆಗುತ್ತೆ ಸುಮ್ಮನಿರು. ಅದೂ ಪಾಪ ಒಂದು ವರ್ಷ ನಮಗೆ ಮೋಸ ಮಾಡಿ ಹಾಕಿರೋದು. ನಮ್ಮ ದೊಡ್ಡಮ್ಮನ ಮಗ ವರ್ಷ ಇದ್ದಾನಲ್ಲ, ಅವ್ನು ಮಾಡ್ತಿದ್ದ ಫಸ್ಟು, ಅವನಿಗೆ ವಿರುದ್ಧವಾಗಿ ಹಾಕಿರೋದು ಇವಳು. ಸ್ವಂತ ಅಣ್ಣ ಅನ್ನೋದು ಸ್ವಲ್ಪ ಪರಿಜ್ಞಾನ ಇಲ್ದಂಗೆ ಮಾಡಿದ್ಲು ಅವನಿಗೆ ಎಷ್ಟು ತೊಂದರೆ ಮಾಡಿದ್ಲು ಪಾಪ. ನಿಮ್ಮ ರೀತಾ ಅಕ್ಕ ಹೆಂಗಂತಂದರೆ ಒಬ್ಬರಿಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಸುಮ್ಮನಿರೋದಿಲ್ಲ, ಇನ್ನೊಬ್ರಿಗೆ ಕೇಳಿ ಬಯಸೋದು ಜಾಸ್ತಿ. ವಿಜಿ ಹಂಗಲ್ಲ, ನನ್ನ ಕ್ಲೋಸ್ ಫ್ರೆಂಡು ಎಷ್ಟು ಜನಕ್ಕೆ ಎಷ್ಟು ಸಹಾಯ ಮಾಡಿದಾಳೆ. ಅವಳು ಎಷ್ಟು ಒಳ್ಳೆಯವಳು ಗೊತ್ತಾ. ಇವತ್ತು ಎಷ್ಟು ಜನಕ್ಕೆ ಒಳ್ಳೇದು ಮಾಡವಳು ಅವಳು. ಅವಳು ಇರಬೇಕಾಗಿತ್ತು, ಅಂಥವ್ರು ಇರಬೇಕಾಗಿತ್ತು. ಇವತ್ತೆಷ್ಟು ಅವಳು ನೆನೆಸ್ಕೋಬೇಕಂದ್ರೆ ನನ್ನ ಫ್ರೆಂಡ್ ವಿಜಿನ ತುಂಬ ನೆನೆಸ್ಕೊಳ್ತಾ ಇದ್ನಿ. ಅವಳು ಇದ್ದಿದ್ರೆ ಚೆನ್ನಾಗಿತ್ತು, ಅವಳು ಹೋಗ್ಬಾರ್ದಾಗಿತ್ತು ಅಂತ ಹೇಳಿ. ಅವಳು ಇದ್ದಿದ್ರೆ ಸರಿಯಾಗಿ ಬುದ್ಧಿ ಕಲಿಸೋಳು ಎಲ್ಲರಿಗೂ. ಬಿಡು, ಏನು ಮಾಡೋಕ್ಕಾಗುತ್ತೆ. ಹೋದ್ರಲ್ಲ ಅವರು. ಅವ್ರದ್ದು ಅಷ್ಟಕ್ಕೆ ಅನ್ನೋದ್ರೂ ಮುಗೀತು ಅನಿಸುತ್ತೆ. ಹೋದ್ರು. ಸರಿ ಆಯಿತು, ನಾನು ಇಲ್ಲೇ ಎಲ್ಲ ಹೋಗಿ ಬರ್ತೀನಿ. ಹೋಗಿ ಎಲ್ಲ ಮರಿಗಳು ಏನಾರು ಸಿಗ್ತವೆ ಕೇಳ್ಕೊಬತ್ತೀನಿ. ಅಪ್ಪ ಅಮ್ಮ ಹೆಂಗೆ ಕರ್ಕೊಂಬಂದರೆ ಎಲ್ಲ ಬೇಕಲ್ಲ ತರಕ್ಕೆ. ಹಿಂಗೆ ಸ್ವಲ್ಪ ದುಡ್ಡು ಗಿಡ್ಡು ಅಡ್ಜಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ತಗೊಂಬಂದರೆ ಹೆಂಗೋ ಕಾದು ಬಿಡ್ತಾರೆ ಅವರು. ಅವನು ಇವಾಗ ಇದಾವಲ್ಲ, ಅವ್ರಿಗೆ ಬಾಗಕ್ಕೆ ಹೋಗವಲ್ಲ, ಅವನು ಹೊಡ್ಕೊಂಡು ಬರ್ರಿ ಅಂತನ್ನು. ಅವನು ಹೊಡ್ಕೊಂಡು ಬಂದರೆ ಅದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಹೆಂಗೆ ತಗೊಂಬಂದು ಕೊಟ್ಟರೆ ಅವನು ನೋಡ್ಕೊಂತಾರತ್ಲ ಹೆಂಗನು. ಅದೇ ಆದಾಯ, ನಮ್ದು ಕುರಿದೇ ಆದಾಯ, ಬೇರೆ ಏನೂ ಇಲ್ಲ. ನಾವು ಅವ್ನು ಮಾರಬಾರ್ದಾಗಿತ್ತು, ಅದಷ್ಟು ಯಾರೋ ಕಷ್ಟ ಅಂತೇಳಿ ಸುಮ್ಮನೆ ಮಾರ್ಬಿಟ್ವಿ. ಹೋಗ್ರಿ ಕೇಳ್ಕೊಂಬರೋಗ್ರಿ. ಯಾಕಾದರೂ ಕುರಿ ಮಾಡಿದ್ವು ಅಂತ ಅನ್ನಿಸ್ತೈತೆ. ಇವಾಗಂತೂ ನಮಗೆ ಮಾಡ್ಕೊಡೋರಿಲ್ಲ ಏನಿಲ್ಲ. ನಮ್ಮಿಬ್ರನ್ನು ಬಿಟ್ಟು ಹೋಗ್ಬಿಟ್ರಿ ಹೆಣ್ಮಕ್ಳು ಮನೆ ಐತೆ ಅಂತ ಹೇಳಿ. ಸ್ವಲ್ಪನೂ ನಮ್ಮ ಬಗ್ಗೆ ಯಾರೋ ತಲೆ ಕೆಡಿಸ್ಕೊಂಬರಿಲ್ಲ ಏನಿಲ್ಲ. ಥರ ಬೇಜಾರಾಗುತ್ತೆ ನನಗಂತೂ. ಏನು ಮಾಡೋದಪ್ಪ, ಈ ಜೀವನನೇ ಬೇಡ ಅಂತ ಅನ್ನಿಸ್ತೈತೆ ನನಗಂತೂ. ಎಷ್ಟು ಕಷ್ಟ, ಯಾವ ಕೆಲಸ ಮಾಡಿದ್ರು ನಾವೇನೋ ಒಂದು ಮಾಡೋಣ ಬಿಸ್ನೆಸ್ ಅಂತ ಹೋದ್ವಿ, ಅದು ಲಾಸ್ ಆಯಿತು. ಈ ರೀತಿ ಅವ್ರ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಹೊರಟೋಗ್ಬಿಟ್ಲು. ಇವಾಗ ನಮ್ಮ ಅತ್ತೆ ಮಾವ ಇದ್ದಿದ್ರೆ ಅವರಾದ್ರೂ ಕುರಿ ಇದ್ವು ಅವರವು, ಮತ್ತು ನಾವು ಅದ್ರ ಜೊತೆಗಾದ್ರೂ ಸ್ವಲ್ಪ ತಂದು ಕೊಟ್ಟಿದ್ರತ್ಲಾಗೆ ಹೆಂಗೆ ಅವ್ರನ್ನೂ ಕುರಿ ಕಾಸ್ಕೊಂಡು ನಾವೇ ಇರ್ಬೋದಾಗಿತ್ತು ಅತ್ಲಾಗೆ. ಇವಾಗ ಅವರು ಬುದ್ಧಿವಂತರು ಹೆಣ್ಮಕ್ಳು ಕರ್ಕೊಂಡೋಗಿ ಅವ್ರ ಮನೆಯಲ್ಲೇ ಇಟ್ಕೊಂಡು ಚೆನ್ನಾಗಿ ಕುರಿ ಕಾಚ್ಕೊಂಡು ಅವರು ಬದುಕು ಮಾಡಿಸ್ಕೊಂಡು ಅವರೇ ಎಲ್ಲ ಆದಾಯ ತಗೊತಾ ಇದ್ದಾರೆ. ಏನು ಮಾಡೋದು. ಇವಾಗ ನಾವು ಕರ್ಕೊಂಬರ್ಬೇಕು, ಹೋಗಿ ನಮ್ಮ ಅತ್ತೆ ಮಾವನ್ನ ಎಲ್ಲರನ್ನು ಕರ್ಕೊಂಬರ್ಬೇಕು ಅಷ್ಟೇ. ಎಲ್ಲ ಮಗ ಅಂತ ಹೇಳಿ ಸ್ವಲ್ಪನೂ ಏನು ಮಾಡಿಲ್ಲ ನಮಗೋಸ್ಕರನ. ಮನೆನಾದ್ರೂ ಹೆಸ್ರಿಗೆ ಮಾಡಿಸ್ರಿ ಅಂತಂದ್ರೆ ಮನೆನೂ ಇಲ್ಲ, ನಮ್ಮ ಅತ್ತೆ ಹೆಸ್ರಿಗೆ ಐತೆ ಎಲ್ಲನ. ಮೀನಾ 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 ವಿಜಿ ವಿಜಿ ನೀನಾ? ಹೌದು ಮೀನಾ, ನಿನ್ನ ಗೆಳತಿ ವಿಜಿ ಕಣೆ ನಾನು. ಚಿಂತೆ ಮಾಡಬೇಡ, ನಿನ್ನ ಚಿಂತೆಯಲ್ಲಿ ಕೊರಗಬೇಡ. ಯಾಕೆ ಹಿಂಗೆ ಚಿಂತೆ ಮಾಡ್ತಾ ಇದೆಯಾ? ನಾನು ನಿನ್ನ ಫ್ರೆಂಡು, ನಿನ್ನ ಕುಚಿಕ್ಕು ಈ ವಿಜಿ ಇದ್ದಂಗೆ. ನೀನು ಏನಕ್ಕೆ ಚಿಂತೆ ಮಾಡ್ತಾ ಇದೆಯಾ? ನಿನಗೆ ಮನೆ ಬೇಕು, ಚೆನ್ನಾಗಿರೋ ಮನೆ ಬೇಕು, ನಿನಗೆ ಒಳ್ಳೆ ಆದಾಯ ಬೇಕಲ್ಲ. ನಾನು ನಿನಗೆ ಸಹಾಯ ಮಾಡ್ತೀನಿ ಕುಚಿಕ್ಕು, ನನ್ನ ಮರಿಬೇಡ. ಈಗ ಗೆಳತಿನ ಮರೆತು ಆಲೇನೆ? ಇಲ್ಲ ಮರ್ತಿಲ್ಲ. ಯಾಕೆ ನೀನು ಹೋಗಿಲ್ವಾ? ನೀನು ಯಾಕೆ ನಿನ್ನ ಸತ್ತೋಗಿದ್ಯಾ ತಾನೇ? ನೀನು ಯಾಕೆ ಇಲ್ಲಿ ಬಂದಿದ್ದೀಯಾ?
ನೀನು ನನ್ನ ಗೆಳ್ತಿನೇನೆ, ನೀನು ನನ್ನ ಜೀವದ ಗೆಳತಿನೇನೆ. ನನ್ನ ಗೆಳ್ತಿನೇ ನೀನು. ಯಾಕೆ ಇಲ್ಲಿ ಬಂದಿದೀಯಾ? ನನಗೆ ಭಯ ಆಗ್ತೈತೆ. ನೀನು ಭಯ ಪಡಬೇಡ. ಈಗ ಗೆಳತಿ ನಿನಗೆ ಏನಕ್ಕೆ ಬಂದವಳೆಲ್ಲ, ನೀನು ಸಹಾಯ ಮಾಡೋದಕ್ಕಂತ ಬಂದವಳೆ. ಎಲ್ಲೋದ್ರೂ ಅವ್ನು ಏನೇ ಮಾಡಲಿ, ಒಂದ್ಸತಿ ಫ್ರೆಂಡು ಅಂತ ಕರೆದ ಮೇಲೆ ಅವ್ನು ಫ್ರೆಂಡೇನೆ. ನೀನು ಹಂಗೆ, ನನಗೇನೇ ಮಾಡಲಿ, ನಿನ್ನಿಂದ ನನಗೇನೇ ತೊಂದರೆ ಆಗಲಿ, ನನ್ನಿಂದ ನಿನಗೆ ಏನೇ ತೊಂದರೆ ಆಗಲಿ, ನೀನು ನನಗೆ ಫ್ರೆಂಡು. ನೀನು ನನಗೆ ಫ್ರೆಂಡು, ನಾನು ನಿನಗೆ ಫ್ರೆಂಡು, ಅಷ್ಟೇ. ನಾವಿಬ್ಬರು ಕುಚಿಕ್ಕು ದೋಸ್ತ್ಗಳಿದ್ದಂಗೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ನಾನು ಇಲ್ಲೇ ಇದ್ದೀನಿ ಓಡಾಡಿಕೊಂಡು, ನನಗೆ ಎಲ್ಲಿ ಯಾರು ಮಾತಾಡಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ನಿನ್ನ ಮಾತಾಡ್ಸೋದಕ್ಕೆ ಬಂದೆ. ನಾನು ನಿನ್ನ ಮೇಲೆ ಇಷ್ಟಪಟ್ಟು, ನೀನು ನನ್ನ ಗೆಳತಿಯಲ್ಲ, ನಾನು ನಿನ್ನ ಇಷ್ಟಪಟ್ಟು ನೀನು ಮಾತಾಡ್ಸೋದಕ್ಕಂತ ಬಂದಿದ್ದೀನಿ. ನಿನಗಿವಾಗ ದುಡ್ಡಿಂದೆಲ್ಲ ತೊಂದರೆ ಆಗೈತೆ ತಾನೇ, ನಾನು ನಿನಗೆ ಸಹಾಯ ಮಾಡ್ತೀನಿ, ನಾನು ನಿನಗೆ ದುಡ್ಡು ಸಿಗೋ ಹಾಗೆ ಮಾಡ್ತೀನಿ. ಅಯ್ಯೋ ಹೌದಾ? ನನಗೆ ಭಯ ಆಗ್ತೈತೆ. ಯಾಕೆ ವಿಜಿ, ಯಾಕೆ ಹಿಂಗೆ ಬಂದಿದೀಯ? ನನಗೇನು ಸಹಾಯ ಮಾಡ್ತೀಯ? ನನಗೆಲ್ಲಿ ದುಡ್ಡು ತಂದು ಕೊಡ್ತೀಯ ನೀನು? ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನೀನು ಭಯ ಪಡಬೇಡ. ನಾನು ನಿನಗೇನು ತೊಂದರೆ ಮಾಡೋದಿಲ್ಲ. ನೀನು ನನ್ನ ಗೆಳತಿ ಆಗಿರೋದ್ರಿಂದ ನಾನು ನಿನಗೇನು ತೊಂದರೆ ಮಾಡೋದಿಲ್ಲ. ಏನಂತಂದರೆ, ಇವಾಗ ನಮ್ಮದು ಮನೆ ಐತೆ ಅಲ್ಲೇ. ಇವಾಗ ನೀನು ಅಲ್ಲಿ ರೀತಾ ಹತ್ರ ಇರ್ಬೇಕು ತಾನೆ, ಅವಳಿಗೆ ಬುದ್ಧಿ ಕಲಿಸ್ಬೇಕು ತಾನೆ. ನೀನು ಅಲ್ಲಿಗೆ ಹೋಗು, ನಂದು ಮನೆ ಐತೆ, ಅವ್ರನ್ನ ಫಸ್ಟ್ ಮನೆ ಖಾಲಿ ಮಾಡಿಸು. ನಾನು ಅವ್ರನ್ನ ಮನೆ ಖಾಲಿ ಮಾಡಿಸ್ಬೇಕಂತ ತುಂಬ ಆಸೆಗಿದ್ದೆ, ಆದರೆ ಅದಾಗಲಿಲ್ಲ ನನ್ನ ಕೈಲೇ. ನಾನು ಅಷ್ಟರೊಳಗಾಗಿ ನಾನು ಹೋಗ್ಬಿಟ್ಟೆ. ಅದಕ್ಕಾಗಿ ನಾನು ನಿನ್ನ ಒಳಗಡೆ ಇರ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ. ನಾನು ನಿನ್ನ ಜೊತೆ ಇದ್ದು ಅವ್ರನ್ನ ಮನೆ ಖಾಲಿ ಮಾಡಿಸ್ಬೇಕು. ಮತ್ತು ನನ್ನ ಆಸ್ತಿ ಎಲ್ಲ ಏನೈತೆ ಅದು ನಿನಗೆ ಸಿಗೋ ಥರ ಮಾಡ್ತೀನಿ ನಾನು. ನೀನು ಒಪ್ಕೊಳ್ಳೋದಾದರೆ ನಾನು ನಿನ್ನ ಹತ್ರ ಇರ್ತೀನಿ ಮೀನು, ನಿನ್ನ ಹತ್ರ ಇರ್ತೀನಿ. ನಾನು ನಿನಗೆ ಯಾವುದೇ ತೊಂದರೆ ಮಾಡೋದಿಲ್ಲ, ನಿನಗೆಲ್ಲ ಒಳ್ಳೇದು ಮಾಡೋದಕ್ಕೆ ಬಂದಿರೋದು ಮೀನು. ಅಯ್ಯೋ ನನಗೆ ಏನೇ ಅಂದರೂ ಭಯ ಆಗ್ತೈತಪ್ಪ. ನಿನ್ನ ಆಸ್ತಿ ಎಲ್ಲ ದುಡ್ಡು ನನಗೆ ಸಿಗೋ ಥರ ಮಾಡ್ತೀಯ? ಅಲ್ಲಿ ನಾನು ಮನೆ ತೊಗೊಂಡಿದ್ದೀನಿ, ಆ ಮನೆ ಖಾಲಿ ಮಾಡಿಸ್ಬೇಕು. ನೀನು ಅವ್ರನ್ನ ಹೋಗಿ, ನಾನು ಎಷ್ಟು ದಿವಸ ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ನೋಡ್ತಾ ಇದ್ದೀನಿ. ಆದರೆ ನನಗೆ ಅಲ್ಲಿಗೆ ಹೋಗೋಕೆ ಆಗ್ತಾ ಇಲ್ಲ. ನನಗೆ ಯಾರ ಹತ್ರ ಹೋಗಬೇಕು, ಯಾರ ಹತ್ರ ಕೇಳಬೇಕು ಅನ್ನೋದು ನನಗೆ ಏನು ಮಾಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನನಗೆ ನಿನ್ನ ಗೆಳತಿಯಾಗಿ ನಿನ್ನಿಂದ ನನಗೆ ಸಹಾಯ ಆಗಬೇಕು. ನಾನು ನಿನಗೆ ಸಹಾಯ ಮಾಡಿದ್ದೀನಿ ಅವತ್ತು, ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ನಾನು ಅದಕ್ಕೆ ನನ್ನ ಗೆಳತಿ ಆದವಳು ನೀನು ಸಹಾಯ ಮಾಡ್ತೀಯಾ, ಅದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ನನಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಿನ್ನ ಜೊತೆ ಬಂದಿದ್ದೀನಿ. ನೀನು ಸಹಾಯ ಮಾಡಲೇಬೇಕು. ಸರಿ ಆಯಿತು ವಿಜಯ್, ನಿನ್ನಿಂದ ನನಗೇನು ತೊಂದರೆ ಆಗಲ್ಲ ತಾನೆ? ನೀನು ನನಗೆ ಸಹಾಯ ಮಾಡ್ತೀಯಾ, ನನ್ನ ಗೆಳತಿಯಾಗಿ ನನಗೆ ಸಹಾಯ ಮಾಡೋದಕ್ಕೆ ಬಂದಿದ್ಯಾ ಅಂದಮೇಲೆ ನಿನ್ನಿಂದ ನನಗೇನು ತೊಂದರೆ ಆಗ್ಬಾರ್ದು. ನೀನೇನು ನನಗೆ ತೊಂದರೆ ಕೊಡಬಾರ್ದು ವಿಜಯ್, ನಿನ್ನ ದೆವ್ವಾಗಿ ಬಂದ್ರು. ಇಲ್ಲ ಗೆಳತಿ, ನಾನು ನಿನಗೆ ಏನು ತೊಂದರೆ ಮಾಡೋದಿಲ್ಲ. ನೀನು ನನ್ನ ಜೀವದ ಗೆಳತಿ ಅಂದಮೇಲೆ ನಾನು ನಿನ್ನ ತೊಂದರೆ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡ? ನಿನಗೆ ಒಳ್ಳೇದು ಮಾಡ್ತೀನಿ. ನಾನು ಅವಾಗ ನಾನು ಬಿಟ್ಟಿರೋ ಹುಳ ಅಂತ ರೀತಿನಿಗೆ ಗೊತ್ತು. ಅದಕ್ಕಾಗಿ ನಾವು ಆಟ ಆಡಿಸ್ಬೇಕು, ಚೆನ್ನಾಗಿ ಆಟ ಆಡಿಸ್ಬೇಕು. ನನ್ನ ವರ್ಷನ ದೂರ ಮಾಡಿಬಿಟ್ಟು ನನಗೂ ವರ್ಷನ ವಿಷಯ ಸುಗುಣಂಗೆ ಗೊತ್ತಾಗಂಗೆ ಮಾಡಿ ನಾನು ಬಿಡೋದಿಲ್ಲ. ನಾನೇನೋ ಅನ್ಕೊಬಿಟ್ಟವ್ರವರು. ಅಯ್ಯೋ ನನ್ನ ಸತ್ತಾಗ ಬಂದ್ಬಿಟ್ಟು ಎರಡು ಹನಿ ಕಣ್ಣೀರು ಹಾಕ್ಬಿಟ್ರೆ ಈ ವಿಜಿ ಮರ್ಗೋಗ್ಬಿಡ್ತಾಳೆ ಅನ್ಕೊಂಡವಳೆ. ಈ ವಿಜಿ ಎಂಥವಳು ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ. ಆ ರೀತನಿಗೆ ನೋಡು, ಸರಿಯಾಗಿ ನಾನು ಒಂದಲ್ಲ ಒಂದಿನ ಸರಿಯಾಗಿ ಮಾಡ್ತೀನಿ. ಅವಳನ್ನ ನೆನೆಸ್ಕೋಬೇಕು. ಏನಪ್ಪ ಇದು ವಿಜಿ ಇಂಥವಳ ಅನ್ಬೇಕು. ಅಲ್ಲ, ನನಗೆಷ್ಟು ನೋವು ಕೊಟ್ಲು ಅಂದರೆ, ನಾನು ಅಷ್ಟು ನೋವು ತಿಂದಿದ್ದೀನಿ. ನನ್ನ ನೋವು ಯಾರಿಗೂ ಬೇಡ. ಅಷ್ಟು ನನಗೆ ತೊಂದರೆ ಕೊಟ್ಲು. ಇವಾಗ ನಾನು ನಿನ್ನಿಂದ ಸಹಾಯ ಮಾಡ್ತೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ, ನಾನು ನಿನಗೆ ಒಳ್ಳೇದು ಮಾಡ್ತೀನಿ. ಅವಳು ಕಣ್ಣಿದ್ರೆ ನೀನು ಚೆನ್ನಾಗಿರ್ಬೇಕು. ಅವಳು ನಿನಗೆ ತೊಂದರೆ ಮಾಡೋದ್ಲಲ್ಲ, ನೀನು ಚೆನ್ನಾಗಿರ್ಬೇಕು. ಸರಿ ಆಯಿತು, ನಿನ್ನಿಂದ ಏನೂ ತೊಂದರೆ ಆಗಲ್ಲ ಅನ್ನೋದಾದರೆ ನಾನು ನೀನು ಹೇಳ್ದಂಗೆ ಕೇಳ್ತೀನಿ, ನೀನು ಹೇಳಿದ್ದೆಲ್ಲ ಮಾಡ್ತೀನಿ. ಸರಿ ಆಯಿತು, ನೀನು ಏನು ಮಾಡ್ಬೇಕಂತ ಇದೆಯಾ ಅದನ್ನೆಲ್ಲ ಹೇಳ್ಕೊಡು ನನಗೆ. ನನ್ನ ಜೊತೆ ಬರ್ತೀನಿ ಅನ್ನೋದಾದರೆ ಬಂದ್ಬಿಡು. ನನಗೆ ಒಳ್ಳೇದಾದರೆ ಸಾಕು. ನನ್ನ ಜೀವದ ಗೆಳತಿ ಇವಳು ನೋವಲ್ಲಿದ್ದಾಳೆ. ಅದಕ್ಕೆ ನಾನು ಇವಳ ಹತ್ರ ಸೇರಿಕೊಂಡು ನಾನು ಯಾರನ್ನೆಲ್ಲ ಆಟ ಆಡಿಸ್ಬೇಕು, ನಾನು ಯಾರನ್ನೆಲ್ಲ ಸೇಡ್ ತೀರಿಸ್ಕೋಬೇಕು ಅಂತ ನನ್ನದೆಲ್ಲ ಏನೇನೆಲ್ಲ ಬಾಕಿ ಐತೆ ಅದನ್ನೆಲ್ಲ ತೀರಿಸ್ಕೊಳ್ತೀನಿ. ನೋಡ್ತಾ ಇರಬೇಕಾದ್ರೆ ಆ ರೀತನಿಗೆ ಹೆಂಗೆ ನಾನು ಏನಪ್ಪ ಇದು ವಿಜಿ ಹಿಂಗಾದರೂ ನೀನು ಬಿಡಲಿಲ್ವಾ? ಅಲ್ಲ ಅತ್ತ ಎಲ್ಲ ಯಾರ್ಯಾರು ನನ್ನ ಮೇಲೆ ನಾನು ಅವ್ರ ಮೇಲೆ ಎಲ್ಲ ಏನೇನು ಸೇಡ್ ತೀರಿಸ್ಕೋಬೇಕು, ನಾನು ಸತ್ತಿರೋದಕ್ಕೆ ಎಲ್ಲರೂ ಒಳ್ಳೇದಾಯಿತು ಅಂತೇಳಿ ಎಷ್ಟೊಂದು ಜನ ಖುಷಿ ಪಟ್ಟರು. ಅಂಥವ್ರ ಮೇಲೆಲ್ಲ ಸೇಡ್ ತೀರಿಸ್ಕೊಳ್ತೀನಿ, ನಾನು ಬಿಡೋದಿಲ್ಲ. ಏನಪ್ಪ ಇದು ವಿಜಿ ದೆವ್ವ ಆದ್ರೂ ಬಿಡಲಿಲ್ಲ ಅಂತ ಅನ್ಕೋಬೇಕು. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.